ನಮ್ಮದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಣಸಿ ಅಂತ ಒಂದು ಊರು. ಓಕೆ. ನಮ್ಮ ಊರಿನ ಬಗ್ಗೆ ಭಾಳ ಅಭಿಮಾನದಿಂದ ಹೇಳಬೇಕು. ಯಾಕಂದರೆ ಕೃಷ್ಣಾ ನದಿ ತಟಾಕದಲ್ಲಿರುವಂಥ, ಕೃಷ್ಣಾ ನದಿ ದಂಡೆಯ ಮೇಲಿರುವಂತಹ ನದಿ ಪಾತ್ರದೊಳಗಿರುವಂತಹ ಒಂದು ಗ್ರಾಮ ಅದು. ಸುಮಾರು 9,000 ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ. ಬಹಳ ಅಂದರೆ ಬಹಳ ಸುಸಂಸ್ಕೃತ ಗ್ರಾಮ. ಓಕೆ. ನಮ್ಮ ಊರಿನ ಭಕ್ತರೆಲ್ಲ ಎಷ್ಟು ಭಕ್ತಿಯಿಂದ ನಡ್ಕೊಳ್ತಾರಂದರೆ, ಒಂದು ದಿನದಲ್ಲಿ ನಾವು 10 ಸಲ ಅವರಿಗೆ ಸಿಕ್ಕಿವಿ ಅಂತ ಇಟ್ಕೊಳ್ರಿ. 10 ಸಲ ನಮಸ್ಕಾರ ಮಾಡ್ತಾರೆ ಅವರು. ಅಷ್ಟು ಶ್ರದ್ಧಾ ಭಕ್ತಿ ಊರು. ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗುರುಗಳಿಗೆ ಗೌರವ ಕೊಡಬೇಕು. ಮುಂಜಾನೆ ನಾನು ಆಗಲೇ ನಮಸ್ಕಾರ ಮಾಡಿದ್ದೀನಿ, ನನಗೆ 12 ಗಂಟೆಗೆ ಮತ್ತೆ ಸಿಕ್ಕರು, ಅವ್ರಿಗೆ ನಮಸ್ಕಾರ ಮಾಡೋ ಜರೂರತ್ ಇಲ್ಲ ಅಂತ ತಿಳ್ಕೊಳ್ಳಲ್ಲ ಅವರು. 10 ಸಲ ಸಿಕ್ಕರು 10 ಸಲ ನಮಸ್ಕಾರ ಮಾಡ್ತಾರೆ. ಬರುವಾಗ ನಮಸ್ಕಾರ, ಸಂಸ್ಕಾರ. ಸೊ ನಮ್ಮದು ಮಠ ಅಲ್ಲಿ ವಿರಕ್ತ ಮಠ ಅಂತ. ಈಗ ನಾನು 12ನೇ ಅಲ್ಲಿ ಪೀಠಾಧಿಪತಿಗಳು. ನಮ್ಮ ಗುರುಗಳು ಒಬ್ಬರು ಇದ್ದಾರೆ ರೀ, ಶಂಕರ ಸ್ವಾಮಿಗಳು ಅಂತ. ಅವರು ಲಿಂಗ ಪೂಜಾ ನಿಷ್ಠರು. ಅವ್ರಿಗೂ ಈಗ 79-80 ವರ್ಷ ವಯಸ್ಸು. ಅವ್ರ ಗುರುಗಳು ಅಂದರೆ ನಮ್ಮ ಗುರುಗಳು ಅವರು ಮುರುಘೇಂದ್ರ ಮಹಾಸ್ವಾಮಿಗಳು ಅಂತೇಳಿ. ಅವ್ರಿಗೆ ಭಾಳ ಅದ್ಭುತವಾದ ಜ್ಞಾನ ಇತ್ತು. ಹಿಂದೆ ಆಗಿದ್ದು, ಈಗ ಆಗ್ತಾ ಇರೋದು, ಮುಂದೆ ಆಗುವಂಥದ್ದು ಎಲ್ಲವನ್ನೂ ಹೇಳೋರು ಅವರು. ಈಗ ನಡೀತಾ ಹೋಗ್ತಿರ್ಬೇಕಾದ್ರೆ ನೆಲದೊಳಗಿನ ನೀರು ಕಾಣೋದಂತ ಅವ್ರಿಗೆ. ಅಂಥ ಒಬ್ಬ ತ್ರಿಕಾಲ ಜ್ಞಾನಿಗಳು, ಭಕ್ತ ಪ್ರೇಮಿಗಳು ಅಂತೀವಿ ನಾವು. ಆ ಗುರುಗಳ ಬಗ್ಗೆ ಹೇಳೋದೇನು ಅಂದರೆ, ಅವರು ಯಾರಾದರೂ ಭಕ್ತರು ಬೆಳ್ಳಿ ಬಂಗಾರವನ್ನು ಕೊಟ್ಟರೆ ತೊಗೊಳ್ತಾ ಇರಲಿಲ್ಲ. ಅದೇ ಊರಿನ ಹಿರಿಯರ ಕೈಗೆ ಕೊಟ್ಟು ಬಂದ್ಬಿಡೋರು. ನೀವು ಇಲ್ಲಿ ಬಡವ್ರು ಯಾರಾದರೂ ಇದ್ದರೆ ಕೊಡ್ರಪ್ಪ ಅಂತ. ಸೊ ಹಿಂಗಾಗಿ ಅಂಥ ದೊಡ್ಡ ಗುರುಗಳವರು. ಅವರು ಮತ್ತು ನಾಗನೂರು ರುದ್ರಾಕ್ಷಿ ಮಠದ ಕಾಯಕ ಯೋಗಿ ಮಹಾಪ್ರಸಾದಿ ಶಿವಬಸವ ಸ್ವಾಮಿಗಳಂತ ಒಬ್ಬರು ಸ್ವಾಮಿಗಳು ಬೆಳಗಾವಿಯಲ್ಲಿ. ಈಗೇನು ನಮ್ಮ ಗದಗಿನ ಜಗದ್ಗುರುಗಳಿದಾರಲ್ಲ, ಅವರು ಮೊದಲಿಗೆ ಆ ಮಠದಲ್ಲಿದ್ದರು. ನಾವು ಎಲ್ಲ ಅದೇ ಮಠದಲ್ಲಿ ಓದಿದಂಥವ್ರು. ಆ ಗುರುಗಳು ಮತ್ತು ನಮ್ಮ ಗುರುಗಳು ಅಂದರೆ ಮುರುಘೇಂದ್ರ ಶಿವಯೋಗಿಗಳೇನಿದ್ರಲ್ಲ, ಪರಮ ಪೂಜ್ಯ ಮುರುಘೇಂದ್ರ ಸ್ವಾಮಿಗಳವರು ಮತ್ತು ಶತಾಯುಷಿಗಳಾಗಿರುವಂಥ ಶಿವಬಸವ ಸ್ವಾಮಿಗಳು ಅಂತರಂಗದ ಗೆಳೆಯರು. ಅವರು 1932ರಲ್ಲಿ ಒಂದು ಪ್ರಸಾದ ನಿಲಯ ಕಟ್ಟಿದರು. ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ. ಅವ್ರ ಜೊತೆಗೆ ಕೈ ಜೋಡಿಸಿದಂಥವ್ರು ನಮ್ಮ ಶೇಗುಣಸಿಯ ಮುರುಘೇಂದ್ರ ಸ್ವಾಮಿಗಳು. ಅವ್ರ ಪ್ರಭಾವ ಭಾಳ ಇತ್ತು. ಆ ಮಠದ ಸೇವಕನಾಗಿ ಕೆಲಸ ಮಾಡುವಂಥ ಒಂದು ಭಾಗ್ಯ ಬಂದಿದ್ದು ಒಂದು ಪೂರ್ವ ಜನ್ಮದ ಸುಕೃತ ಅಂತಲೇ ನಾನು ಭಾವಿಸ್ಕೊಳ್ತೀನಿ.